ಪಶ್ಚಿಮ ಘಟ್ಟಗಳು ಮತ್ತು ಖಾನಾಪುರ ತಾಲೂಕಿನಲ್ಲಿ ಈ ಬಾರಿ ಭಾರೀ ಮಳೆ ಸುರಿದಿದ್ದರಿಂದ ಬೆಳಗಾವಿ ಜಿಲ್ಲೆಯ ನವಿಲು ತೀರ್ಥ ಜಲಾಶಯ ಈಗ ಸದ್ಯ ಭರ್ತಿಯಾಗಿರ್ತಕ್ಕಂಥದ್ದು. ಜಲಾಶಯದಿಂದ ಈಗಾಗಲೇ ನೀರನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಪ್ರಮುಖ ಜಲಾಶಯಗಳು, ಅದರಲ್ಲೂ ಕೂಡ ಒಂದು ಹಿಡಕಲ್ ಜಲಾಶಯ, ಮತ್ತೊಂದು ನವಿಲು ತೀರ್ಥ ಜಲಾಶಯ. ಈ ಒಂದು ಎರಡು ಜಲಾಶಯಗಳು ಭರ್ತಿ ಆದರೆ ಅದು ಈ ಉತ್ತರ ಕರ್ನಾಟಕದ ಜನರಿಗೆ ಒಂದು ರೀತಿ ಇಡೀ ವರ್ಷಕ್ಕಾಗೋಷ್ಟು ಕುಡಿಯೋ ನೀರಾಗಿರ್ಬೋದು ಮತ್ತು ಬೆಳೆಗಳಿಗೆ ನೀರು ಕೊಡುವಂಥದ್ದು ಆಗಿರುತ್ತೆ. ಈ ಬಾರಿ ಏನಂದರೆ ಸಮೃದ್ಧಿಯ ಸಂಕೇತವಾಗಿ ಈಗ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು. ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದರಿಂದ ಜಲಾಶಯದ ನದಿಯ ಮೇಲ್ಭಾಗದಲ್ಲಿ ಕೆಲ ಕಡೆಗಳಲ್ಲಿ ಪ್ರವಾಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. 1974ರಲ್ಲಿ ಬೆಳಗಾವಿಯ ಮುನುವಳ್ಳಿ ಬಳಿಯಲ್ಲಿ, ಈ ಸವದತ್ತಿ ತಾಲೂಕಿನ ಮುನುವಳ್ಳಿ ಬಳಿಯಲ್ಲಿ ಈ ಒಂದು ನವಿಲು ತೀರ್ಥ ಜಲಾಶಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 37 TMC ಸಾಮರ್ಥ್ಯದ ಈ ಜಲಾಶಯ ಸದ್ಯ 32 TMC ಅಷ್ಟು ನೀರು ಭರ್ತಿಯಾಗಿದೆ. ಇನ್ನು 4 ಅಡಿ ನೀರು ತುಂಬಿದರೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲಿಂದನೇ ನೀರನ್ನು ರಿಲೀಸ್ ಮಾಡಲಾಗುತ್ತೆ. ಪ್ರಮುಖವಾಗಿ ಇವತ್ತು 19,000 ಕ್ಯೂಸೆಕ್ ನೀರು ಮಲಪ್ರಭೆಗೆ ಹರಿದು ಬರ್ತಾ ಇದ್ದರೆ ಸುಮಾರು 15,000 ಕ್ಯೂಸೆಕ್ ನೀರನ್ನು ಮಲಪ್ರಭಾ ನದಿಗೆ ಇನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಅಂದರೆ ಬಾಳೆಕುಂದ್ರಿ ಕಾಲುವೆ ಸೇರಿದಂತೆ ಎಲ್ಲ ಸೇರಿ ಒಟ್ಟು 16,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ. ನವಿಲು ತೀರ್ಥ ಜಲಾಶಯ ಏನಂದರೆ ಉತ್ತರ ಕರ್ನಾಟಕದ ಜನರ ಜೀವನಾಡಿ ಅಂತಲೇ ಗುರುತಿಸಿಕೊಳ್ಳುತ್ತೆ. ಯಾಕಂದರೆ ಪ್ರಮುಖವಾಗಿ ಬೆಳಗಾವಿ ಆಗಿರ್ಬೋದು, ಹಾಗೆ ಧಾರವಾಡ ಮತ್ತು ಗದಗ, ಹುಬ್ಬಳ್ಳಿ, ಧಾರವಾಡಕ್ಕೆ ಕುಡಿಯೋ ನೀರನ್ನು ಒದಗಿಸುವಂಥದ್ದು ಪ್ರಮುಖ ಜಲಾಶಯವಾಗಿದೆ. ಪ್ರತಿನಿತ್ಯ ಇಲ್ಲಿ ಸುಮಾರು 132 ಕ್ಯೂಸೆಕ್ ನೀರು ಏನಿದೆ ಇದು ಬಹುಗ್ರಾಮಗಳ ಕುಡಿಯೋ ನೀರಿನ ಯೋಜನೆಗೆ ಹೋಗುತ್ತೆ. ಅದೇ ರೀತಿ ಹುಬ್ಬಳ್ಳಿಗೆ ಕೂಡ ಈ ಒಂದು ನವಿಲು ತೀರ್ಥ ಜಲಾಶಯದಿಂದ ನಿತ್ಯ 72 ಕ್ಯೂಸೆಕ್ ನೀರು ಹರಿದು ಹೋಗ್ತಕ್ಕಂಥದ್ದು. ಅಲ್ಲಿ ಕುಡಿಯೋ ನೀರಿಗಾಗಿ ಮಲಪ್ರಭಾ ಏನು ಜಲಾಶಯವನ್ನೇ ಅವಲಂಬನೆ ಮಾಡಿದ್ದಾರೆ. ಮಲಪ್ರಭಾ ಜಲಾಶಯ ಏನು 1974ರಲ್ಲಿ ನಿರ್ಮಾಣವಾಗಿತ್ತು. ಬಳಿಕ ಅನೇಕ ವರ್ಷಗಳ ಕಾಲ ಈ ಒಂದು ಜಲಾಶಯ ಭರ್ತಿಯಾಗಿಲ್ಲ. ಇದುವರೆಗೂ ಸುಮಾರು ಒಂದು 8 ರಿಂದ 10 ಬಾರಿ ಅಷ್ಟೇ ಈ ಒಂದು ಜಲಾಶಯ ಭರ್ತಿಯಾಗಿದ್ರಲ್ಲೂ ಪ್ರಮುಖವಾಗಿ 2005, 2009 ಹಾಗೆಯೇ 2019 ಮತ್ತು 21-22 ಈ ಸಾಲಿನಲ್ಲಿ ಈ ಒಂದು ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ಜಲಾಶಯ ಭರ್ತಿಯಾದ ಸಂದರ್ಭದಲ್ಲಿ ರಾಮದುರ್ಗನೇ ಹಾಗೆ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲೂ ಕೂಡ ಪ್ರವಾಹ ಸ್ಥಿತಿಯನ್ನು ತಂದೊಡ್ಡಿರ್ತಕ್ಕಂಥದ್ದು. ಸದ್ಯ ಜಲಾಶಯದಿಂದ ಏನು 15,000 ಕ್ಯೂಸೆಕ್ ನೀರನ್ನು ಹೊರಬೀಳಾದ್ರಿಂದ ಮುನುವಳ್ಳಿ ಬಳಿ ಹರಿಯುವಂಥ ಮುನುವಳ್ಳಿ ಬಳಿ ಇರ್ತಕ್ಕಂಥ ಹಳೆ ಸೇತುವೆ ಆಗಿರ್ಬೋದು, ಅದೇ ರೀತಿ ಏನು ರಾಮದುರ್ಗದ ಹಳೇಪೇಟೆ ಬಳಿ ಇರ್ತಕ್ಕಂಥ ಒಂದು ಸೇತುವೆ, ಹಾಗೆಯೇ ಸೂರ್ಯಬಾನ, ಅವರಾದಿ, ಹೀಗೆ ಏನು ಸಂಗಳ ಮತ್ತು ಹಿರೇಹಂಪಿಹೊಳಿ, ಚಿಕ್ಕಹಂಪಿಹೊಳಿ ಈ ಒಂದು ಗ್ರಾಮಗಳ 100 ಎಕರೆ ಜಮೀನು ಸದ್ಯ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜಲಾಶಯ ಭರ್ತಿಯಾಗುವವರೆಗೂ ಕೂಡ ಜಲಾಶಯದಿಂದ ನೀರು ರಿಲೀಸ್ ಮಾಡಿರಲ್ಲ. ಈಗ ಖಾನಾಪುರದಲ್ಲಿ ಎಷ್ಟು ಮಳೆ ಬರುತ್ತೆ ಆ ಒಂದು ಪ್ರಮಾಣದಲ್ಲಿ ನೀರೇನು ಬರುತ್ತೆ ಆ ಬಂದಂಥ ನೀರನ್ನು ರಿಲೀಸ್ ಮಾಡಲಾಗ್ತಕ್ಕಂಥ. ಇದರಿಂದ ಈಗ ಸದ್ಯ ಪ್ರವಾಹ ಸ್ಥಿತಿಯು ಕೂಡ ಉಂಟಾಗುವ ಸಾಧ್ಯತೆ. ಇದಕ್ಕಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಖಾನಾಪುರ ಭಾಗದಲ್ಲಿ ಈ ಬಾರಿ ದಾಖಲೆಯ ಮಳೆಯಾಗಿದ್ದರಲ್ಲಿ ಪ್ರಮುಖವಾಗಿ ಮಲಪ್ರಭಾ ನದಿ ಉಗಮ ಸ್ಥಾನವಾಗಿರ್ತಕ್ಕಂಥ ಕಣಕುಂಬಿಯಲ್ಲಿ ಸುಮಾರು 20 ಸೆಂಟಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು. ನಿತ್ಯ ಸುಮಾರು 1 ತಿಂಗಳಿಂದ ಸತತವಾಗಿ ಖಾನಾಪುರದಲ್ಲಿ ಮಳೆ ಬೀಳ್ತಾ. ಇದರ ಪರಿಣಾಮವಾಗಿ ಈಗ ಮಲಪ್ರಭಾ ಜಲಾಶಯ ಭರ್ತಿಯಾಗಿದೆ. ಮಲಪ್ರಭಾ ಜಲಾಶಯದಿಂದ ಈಗ ಮುಂದೆ ಎಷ್ಟು ನೀರು ಬಿಡ್ತಾರೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಮತ್ತು ರೈತರು ಇದನ್ನು ಕಾದು ನೋಡುವಂತಾಗಿದೆ. ಯಾಕಂದರೆ ಸುಮಾರು 25,000 ಕ್ಯೂಸೆಕ್ಗೂ ಹೆಚ್ಚು ನೀರು ಬಿಟ್ಟಂಥ ಸಂದರ್ಭದಲ್ಲಿ ಗೊಣಗನೂರು, ಘಟಕನೂರು ಸೇರಿದಂತೆ ಈ ಒಂದು ಏನು ರಾಮದುರ್ಗದ ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಲಿದೆ. ರೀತಿ ಗದಗ ತಾಲೂಕಿನಲ್ಲೂ ಕೂಡ ಈ ಒಂದು ಪ್ರವಾಹ ಸ್ಥಿತಿ ಸದ್ಯ ಉಂಟಾಗುವ ಭೀತಿ ಜನರನ್ನು ಕಾಡ್ತಾ ಇದೆ. ಇನ್ನು ಈಗಾಗಲೇ ಕಣಕುಂಬಿ ಭಾಗದಲ್ಲಿ 2-3 ದಿನಗಳಿಂದ ಕೂಡ ಮಳೆ ಕಡಿಮೆ ಆಗಿತ್ತು. ಅದರ ಪರಿಣಾಮವಾಗಿ ನೀರಿನ ಒಳಹರಿವು ಕಡಿಮೆ ಆಗಿದೆ. ಈಗ ಸದ್ಯ ಇವತ್ತು 19,000 ಕ್ಯೂಸೆಕ್ ನೀರಿದೆ. ಈಗ ಜಲಾಶಯ ಭರ್ತಿಯಾಗಿದ್ದರಿಂದ ಎಷ್ಟು ನೀರು ಮೇಲ್ಗಡೆಯಿಂದ ಬರುತ್ತೆ ಅಷ್ಟು ನೀರನ್ನು ಬಿಡುಗಡೆ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸದ್ಯ ಜಲಾಶಯದ ಅಧಿಕಾರಿಗಳಿದ್ದಾರೆ. ಒಟ್ಟು ಈ ಒಂದು ಜಲಾಶಯ ಏನಿದೆ ಕುಡಿಯೋ ನೀರು ಮತ್ತು ಕೃಷಿಗೆ ಅತ್ಯಂತ ಮಹತ್ವದ ಜಲಾಶಯ ಆಗಿರ್ತಕ್ಕಂಥದ್ದು. 4 ಜಿಲ್ಲೆಗಳ ಜನರು ಈ ಒಂದು ಜಲಾಶಯದ ಮೇಲೆ ಅವಲಂಬನೆಯಾಗಿದೆ. ಜಲಾಶಯದಿಂದ ಯಾವಾಗ ನೀರು ಬಿಡಬೇಕು ಮತ್ತು ಈ ನೀರಿನ ನಿರ್ವಹಣೆ ಏನಿದೆ ಇದನ್ನು ಹೇಗೆಲ್ಲ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮುನುವಳ್ಳಿ ಡ್ಯಾಮ್ನಲ್ಲಿ ಮಾಡಲಾಗಿತ್ತು. ಈ ಒಂದು ನೀರು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಲಪ್ರಭೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಈ ಒಂದು ಜಲಾಶಯ ಭರ್ತಿಯಾಗಿದ್ದರಿಂದ ಈಗ ಏನು ರೈತರು ಸಂತಸದಲ್ಲಿದ್ದಾರೆ. ಮತ್ತೊಂದು ಕಡೆ ಕೂಡ ಆತಂಕವೂ ಕೂಡ ಈಗ ಸದ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂದರೆ ರಾಮದುರ್ಗ ಭಾಗದಲ್ಲಿ 25,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಹಾನಿಯಾಗುವಂಥ ಭೀತಿಯು ಸದ್ಯ ಸೃಷ್ಟಿಯಾಗಿದೆ. ಏನು 1 ತಿಂಗಳಿಂದ ಕೂಡ ಸತತವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಮಳೆ ಬೀಳ್ತಾ ಇದೆ, ಸದ್ಯ ಮಳೆ ಅಲ್ಪ ವಿರಾಮ ಕೊಡಲಿ ಅಂತಕ್ಕಂಥದ್ದು ರೈತರ ಏನು ನಿರೀಕ್ಷೆ ಆಗಿದೆ. ಅದರಂತೆ ಏನು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಇರತಕ್ಕಂಥದ್ದು.
ಏನು ಪ್ರಮುಖವಾಗಿ ಅಮಗಾಂವ್ ಮತ್ತು ಜಾಂಬೋಟಿ ಹಾಗೆಯೇ ಕಣಕುಂಬೆ ಭಾಗದಲ್ಲಿ ಮಳೆ ಎಷ್ಟಾಗುತ್ತೆ ಅದರ ಮೇಲೆ ಈ ಒಂದು ಜಲಾಶಯ ಮತ್ತು ರಾಮದುರ್ಗದ ಜನರ ಪ್ರವಾಹ ಭೀತಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತಂದರೆ ಕಳಸಾ ಬಂಡೂರಿ ಯೋಜನೆ ಜಾರಿ ಆದರೆ ಅದೊಂದು 3 TMC ನೀರು ಬಂದರೆ ಪ್ರತಿ ವರ್ಷವೂ ಕೂಡ ಜಲಾಶಯ ಭರ್ತಿ ಆಗ್ಬೋದು. ಆದರೆ ಆ ಯೋಜನೆ ಜಾರಿಯಾಗಿಲ್ಲ. ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಮನ್ವಯ ಕೊರತೆ ಆಗಿರ್ಬೋದು ಮತ್ತು ಅರಣ್ಯ ಪರಿಸರ ಇಲಾಖೆಯ ಅನುಮತಿಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕಾಯ್ತಾ ಇದೆ. ಹೀಗಾಗಿ ಮಲಪ್ರಭಾ ನದಿ ವಿಪರೀತ ಮಳೆ ಆದಾಗ ಮತ್ತು ಹೆಚ್ಚಿನ ಪ್ರಮಾಣ ಮಳೆ ಆದಾಗ ಮಾತ್ರ ಭರ್ತಿ ಆಗ್ತಕ್ಕಂಥದ್ದು. ಒಂದು ವೇಳೆ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಿ ಬಂಡೂರಿ ಮತ್ತು ಕಳಸದಿಂದ ಸುಮಾರು 3.75 TMC ನೀರು ಹರಿದು ಬಂದರೆ ಪ್ರತಿ ವರ್ಷವೂ ಕೂಡ ಮಲಪ್ರಭಾ ಜಲಾಶಯ ಭರ್ತಿಯಾಗಿದ್ದು ಇದರಿಂದ ಗದಗ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು. ಈ ಬಾರಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು ಇದೊಂದು ರೀತಿ ಸಮೃದ್ಧಿಯ ಸಂಕೇತ ಅಂತ ಹೇಳ್ಬೋದು. ಆದರೆ ಈ ಒಂದು ಖುಷಿಯ ಸಂದರ್ಭದಲ್ಲೂ ಕೂಡ ಈಗ ಮುನವಳ್ಳಿನೇ ಮತ್ತು ಹಾಗೆ ಏನು ರಾಮದುರ್ಗ ತಾಲೂಕಿನಲ್ಲಿ ಆತಂಕವೂ ಕೂಡ ಸೃಷ್ಟಿಯಾಗಿದೆ. ಈಗ ಮಳೆ ಕಡಿಮೆ ಆಗಲಿ ಅನ್ನೋ ನಿರೀಕ್ಷೆಯಲ್ಲಿ ಈಗ ರೈತರಿರ್ತಕ್ಕಂಥದ್ದು. ಈಗಾಗಲೇ ಸೂರ್ಯಪಾನ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಮೀನು ನೀರಿನಲ್ಲಿ ಮುಳುಗಡೆಕೊಂಡಿರ್ತಕ್ಕಂಥದ್ದು. ಈಗ 100 ಎಕರೆ ಜಮೀನು ಈಗ ಆವರಿಸಿದೆ. ಒಂದು ವೇಳೆ 25,000 ಕ್ಯೂಸೆಕ್ ನೀರನ್ನು ಏನು ಜಲಾಶಯದಿಂದ ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಅದು ಏನು ರಾಮದುರ್ಗಕ್ಕೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಮಳೆ ಕಡಿಮೆ ಆಗಲಿ ಅಂತಕ್ಕಂಥ ನಿರೀಕ್ಷೆಯನ್ನು ರೈತರು ಸದ್ಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈ ಬಾರಿ ಅತ್ಯಂತ ಉತ್ತಮವಾದ ಮಳೆ ಆಗಿರ್ತಕ್ಕಂಥದ್ದು. ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ದಾಖಲೆಯ ಮಳೆಯಾಗಿದ್ದು ಹೀಗಾಗಿ ಮಲಪ್ರಭಾ ಜಲಾಶಯ ಸದ್ಯ ಭರ್ತಿಯಾಗಿದೆ. ಈಗ ಇನ್ನು ನದಿಯ ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮಗಳು ಮತ್ತು ಅಲ್ಲಿನ ತಾಲೂಕುಗಳಿಗೆ ಕೂಡ ಪ್ರವಾಹ ಭೀತಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.